ಇನ್ನೂ ಬೂದಿ ಮುಚ್ಚಿದ ಕೆಂಡದ ಪರಿಸ್ಥಿತಿ ಇದೆ. ಗ್ಯಾಂಗ್ ವಾರ್ ಅಂತ ಹೇಳ್ತಾ ಇರುವಂತಹ ಪೊಲೀಸ್ ಇಲಾಖೆ ಮತ್ತೊಂದು ಕಡೆ ರಾಜ್ಯದಲ್ಲಿ ಯೋಗಿ ಮಾಡೆಲ್ಗೆ ಪಟ್ಟು ಹಿಡಿದಿದ್ದಾರೆ. ಸುಹಾಸ ಹತ್ಯೆ ಆದ ಬಳಿಕ ಇನ್ನೂ ಕೂಡ ಮಂಗಳೂರಿನಲ್ಲಿ ಬೂದಿ ಮುಚ್ಚಿದ ಕೆಂಡದ ಪರಿಸ್ಥಿತಿ ಇದೆ. ಗ್ಯಾಂಗ್ ವಾರ್ ಅಂತ ಹೇಳ್ತಾ ಇದೆ ಪೊಲೀಸ್ ಇಲಾಖೆ. ಮತ್ತೊಂದು ಕಡೆ ರಾಜ್ಯದಲ್ಲಿ ಯೋಗಿ ಮಾಡೆಲ್ಗೆ ಪಟ್ಟು ಹಿಡಿಯಲಾಗ್ತಾ ಇದೆ. ರಾಜ್ಯದಲ್ಲಿ ಉತ್ತರ ಪ್ರದೇಶ ಮಾಡೆಲ್ ಅನ್ನ ಅನುಸರಿಸುವಂತೆ ಒತ್ತಾಯಗಳು ಕೂಡ ಕೇಳಿ ಬರ್ತಾ ಇದೆ. ಯೋಗಿ ರೀತಿಯಲ್ಲಿ ಖಡಕ್ ನಿರ್ಧಾರವನ್ನ ತೆಗೆದುಕೊಳ್ಳಿ ಅಂತ ಒತ್ತಡಗಳು ಹೆಚ್ಚಾಗ್ತಾ ಇದೆ. ಬುಲ್ಡೋಸರ್ ಮಾಡೆಲ್ ಅನುಸರಿಸುವಂತೆ ಒತ್ತಾಯ ಮಾಡಲಾಗ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ಓಲೈಕೆ ರಾಜಕೀಯ ಬಿಡಬೇಕು ಅಂತ ಹೇಳಿ ಗ್ಯಾರಂಟಿ ನ್ಯೂಸ್ಗೆ ಮಾಜಿ ಸಿಎಂ ಸದಾನಂದ ಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಏನ್ ಹೇಳಿದ್ರು ಗೌಡ್ರು ನೋಡ್ತಾ ಹೋಗಿ. ಧರ್ಮಕ್ಕೆ ಉತ್ತರ ಪ್ರದೇಶ ಅಂತ ಹೇಳಿದರೆ ಗೂಂಡಾ ರಾಜ್ಯ ಅಂತಲೇ ಇತ್ತು. ಉತ್ತರ ಪ್ರದೇಶದಲ್ಲಿ ಕೇವಲ ಯಾವುದೋ ಒಂದು ಧರ್ಮಕ್ಕೆ ಒಂದು ಪಂಗಡಕ್ಕೆ ಸೇರಿದವರು ಮಾತ್ರ ಅಲ್ಲ, ಎಲ್ಲರೂ ಮಾಡ್ತಾಯಿದ್ರು. ಯಾವಾಗ ಅಲ್ಲಿಯ ಚೀಫ್ ಮಿನಿಸ್ಟರು ಯೋಗಿಯವರು ಆಲೋಚನೆ ಮಾಡಿದ್ರ ಇದಕ್ಕೆಲ್ಲ ಸರಿಯಾದ ಉತ್ತರ ಕೊಡಬೇಕು ಅಂತ, ಯಾರೇ ಆಗಲಿ ಆ ಮನುಷ್ಯನೇ ವಿರೋಧಿಯಾಗಿ ಕೆಲಸ ಮಾಡುವಂಥ ಆ ಪ್ರವೃತ್ತಿಯ ಮಾನಸಿಕತೆಯನ್ನು ನಿಲ್ಲಿಸಬೇಕು ಅಂತ ಹೇಳಿದರೆ ನಿರ್ದಾಕ್ಷಿಣ್ಯ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ನಿಶ್ಚಯ ಮಾಡಿದ್ರು. ಗಿಲ್ಡೋಸರು ಕೋರ್ಟುಗಳು ಮತ್ತೊಂದು ಏನೇ ಹೇಳಿರ್ಬೋದು, ಆದರೆ ಸಮಾಜದಲ್ಲಿ ಶಾಂತಿ ನೆಮ್ಮದಿ ಇರ್ತದೆ ಸರ್. ಇಲ್ಲ ಇದ್ದರೆ ಮೊನ್ನೆ ಇಡೀ ದೇಶದ 140 ಕೋಟಿಯಲ್ಲಿ ಸುಮಾರು 65-70 ಕೋಟಿ ಜನ ಆ ಕುಂಭಮೇಳಕ್ಕೆ ಹೋಗಿ ಯಾವುದೇ ಒಂದು ತೊಂದರೆ ಗಲಾಟೆ ಇಲ್ಲದೆ ಬರುವಂಥದ್ದನ್ನು ಮಾಡಲಿಕ್ಕೆ ಸಾಧ್ಯತೆ ಇತ್ತು ಸರ್. ಆ ಕಮಿಟ್ಮೆಂಟ್, ಆ ರಾಜಕೀಯ ಇಚ್ಛಾಶಕ್ತಿ, ಏನಾದರೂ ನನ್ನ ರಾಜ್ಯದಲ್ಲಿ ಗೂಂಡಾಗಿರಿಗೆ ಅವನು ಯಾವನೇ ಆಗಲಿ ನನ್ನ ಸಂಬಂಧಿಕಾದರೂ ಬಿಡುವುದಿಲ್ಲ ಅಂತ ಹೇಳುವಂಥ ಆ ಒಂದು ಸಂದೇಶ ಕೊಟ್ಟರಲ್ಲ, ಅದು ಕರ್ನಾಟಕದಲ್ಲಿ ಆಗ್ತಾನೇ ಇಲ್ಲ, ಆಗಲಿಕ್ಕೆ ಸಾಧ್ಯವೂ ಇಲ್ಲ. ಕಾಂಗ್ರೆಸ್ ಆಡಳಿತ ಅಂತೂ ಅಂಥವರಿಗೆ ಬೆಂಬಲನೇ ಕೊಡುವಂಥ ಪ್ರಯತ್ನಗಳನ್ನು ಮಾಡ್ತಾಯಿದೆ. ಉತ್ತರ ಪ್ರದೇಶ ಅಂತ ಹೇಳಿದರೆ ಗೂಂಡಾ ರಾಜ್ಯ ಅಂತಲೇ ಇತ್ತು. ಉತ್ತರ ಪ್ರದೇಶದಲ್ಲಿ ಕೇವಲ ಯಾವುದೋ ಒಂದು ಧರ್ಮಕ್ಕೆ ಒಂದು ಪಂಗಡಕ್ಕೆ ಸೇರಿದವರು ಮಾತ್ರ ಅಲ್ಲ, ಎಲ್ಲರೂ ಮಾಡ್ತಾಯಿದ್ರು. ಆವಾಗ ಅಲ್ಲಿಯ ಚೀಫ್ ಮಿನಿಸ್ಟರು ಯೋಗಿಯವರು ಗ್ಯಾಂಗ್ ವಾರ್ ಅಂತ ಹೇಳಿ ಒಂದ್ ಕಡೆ ಪೊಲೀಸ್ ಇಲಾಖೆ ಹೇಳ್ತಾ ಇದೆ. ಸೊ ಇದರ ಜೊತೆಗೆ ಇದೀಗ ಯೋಗಿ ಆದಿತ್ಯನಾಥ್ ಸರ್ಕಾರವನ್ನ ಇಲ್ಲಿ ಜಪ ಕೂಡ ಮಾಡಲಾಗ್ತಾ ಇದೆ. ಯೋಗಿ ಯಾವ ರೀತಿಯಾಗಿ ನಡ್ಕೊಳ್ತಾರೋ, ಅಲ್ಲಿ ಯಾವ ರೀತಿಯಾಗಿ ಗೂಂಡಾ ವರ್ತನೆಯನ್ನ ತೋರಿಸ್ತಾರೋ, ಅವರ ಮನೆಯ ಮೇಲೆ ಯಾವ ರೀತಿಯಾಗಿ ಬುಲ್ಡೋಸರ್ ಪ್ರಯೋಗವನ್ನ ಮಾಡುತ್ತೋ ಯೋಗಿ ಸರ್ಕಾರ, ಅದೇ ರೀತಿಯಾದಂತಹ ಮಾಡೆಲ್ ಅನ್ನ ನಮ್ಮ ಕರ್ನಾಟಕದಲ್ಲೂ ತೆಗೆದುಕೊಂಡು ಬರಬೇಕು ಅಂತ ಹೇಳಿ ಮಾಜಿ ಸಿಎಂ ಸದಾನಂದ ಗೌಡರು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಬಟ್ ಆದ್ರೆ ಅದು ಎಷ್ಟರ ಮಟ್ಟಿಗೆ ಸಾಧ್ಯ, ಅದು ನಮ್ಮ ಕರ್ನಾಟಕದಲ್ಲಿ ಇಂತಹ ಪ್ರಯೋಗಗಳು ಅದು ಕಷ್ಟ ಸಾಧ್ಯ ಅನ್ನುವಂತಹ ವಿಚಾರ ಎಲ್ರಿಗೂ ಕೂಡ ಗೊತ್ತಿರುವಂತದ್ದು. ಈಗ ಇವ್ರು ಹೇಳ್ತಾರೆ ಈಸಿ, ಅಲ್ಲಿ UP ಮಾಡೆಲ್ ಇಲ್ಲಿಗೆ ತಗೊಂಡ್ ಬನ್ನಿ ಅಂತ. ನಿಮ್ ಸರ್ಕಾರ ಇದ್ದಾಗ ನೀವು ತಂದ್ರ? ಇವ್ರ ಸರ್ಕಾರದಲ್ಲೂ ಕೂಡ ಇಂತಹ ಹತ್ಯೆಗಳಾಗಿರ್ಲಿಲ್ವಾ, ಕೋಮು ದ್ವೇಷದ ಕೊಲೆಗಳಾಗಿರ್ಲಿಲ್ವಾ? ಅವಾಗ ಯಾಕೆ ತರ್ಲಿಲ್ಲ? ಹತ್ಯೆ ಆದಾಗ್ಲೇ ತರಬಹುದಾಗಿತ್ತು. ಯಾಕೆ ತರ್ಲಿಲ್ಲ? ಈಗ ಇವ್ರು ತಗೊಬನ್ನಿ ಅಂದ್ರೆ ಸುಮ್ನೆ ಒಂದ್ ಸ್ಟೇಟ್ಮೆಂಟ್ ಕೊಡ್ಬೇಕಲ್ಲ ಅಂತ ಕೊಡ್ತಾ ಇರೋದ. ಇನ್ನೊಂದು ತನಿಖೆ ಆಗ್ತದೆ, ಡೆಫಿನೆಟ್ಲಿ ಅದು ಗ್ಯಾಂಗ್ ವಾರ್ ಆಗಿದ್ರು ಅಷ್ಟೇ, ಕೋಮು ದ್ವೇಷದ ಕೊಲೆ ಆಗಿದ್ರು ಅಷ್ಟೇ, 100% ಅಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗೋಗಿದೆ, ಹದಗೆಟ್ಟೋಗಿದೆ, ಕಾನೂನು ಸುವ್ಯವಸ್ಥೆ ಹೇಳ ಹೆಸರಲ್ಲಿದ್ದಂತಾಗಿದೆ ಅನ್ನೋದ್ರಲ್ಲಿ ನೋ ಡೌಟ್. ಆದ್ರೆ ಈಗ ಅಲ್ಲಿ ವ್ಯವಸ್ಥೆ ತನ್ನಿ, ಇಲ್ಲಿ ವ್ಯವಸ್ಥೆ ತನ್ನಿ, ಸ್ಟ್ರಿಕ್ಟ್ ಆಕ್ಷನ್ ತಗೊಳ್ಳಿ ಅನ್ನೋರು ನಿಮ್ಮ ಸರ್ಕಾರದಲ್ಲಿ ನೀವೇನ್ ಮಾಡ್ತಾ ಇದ್ರಿ? ವಾಪಸ್ ಕಾಂಗ್ರೆಸ್ನವ್ರು ಕೇಳಿದ್ರೆ ಅವರೇ ಹೇಳ್ತಾರೆ ಅವ್ರಿದ್ರಲ್ಲ ಏನ್ರಿ ಮಾಡಿದ್ರು ಅಂತ. ಹಾಗಾದ್ರೆ ಅವ್ರ ಅವಧಿಯಲ್ಲಿ ಹಿಂದೂ ಕಾರ್ಯಕರ್ತನ ಕಗ್ಗೊಲೆಗಳಾಗ್ಲೇ ಇಲ್ವಾ? ತುಂಬಾ ಹಳೇದ್ ಬೇಡ, ಇತ್ತೀಚೆಗೆ ತಗೊಳ್ಳೋದಾದ್ರೆ ಅದೇ ಪ್ರವೀಣ್ ನೆಟ್ಟರು ಹತ್ಯೆಯ ರಿವೆಂಜ್, ಫಾಜಿಲ್ ಅಂದ್ರು, ಫಾಜಿಲ ಹತ್ಯೆಯ ರಿವೆಂಜು ಈಗ ಈ ಸುಹಾಸ್ ಶೆಟ್ಟಿ ಅಂದ್ರು. ಶಿವಮೊಗ್ಗದಲ್ಲೂ ಆಯ್ತು. ಪ್ರವೀಣ್ ನೆಟ್ಟರು ಕೊಲೆ ಆದ ಸಂದರ್ಭದಲ್ಲಿ ಯಾರಪ್ಪ ಅಧಿಕಾರದಲ್ಲಿದ್ರು? ಏನ್ ಮಾಡಿದ್ರಿ ನೀವು? ಹಂಗಾದ್ರೆ ಅವಾಗ್ಲೇ ತರ್ಬೋದಿತ್ತಲ್ಲ. ಬುಲ್ಡೋಸರ್ ಬಾಬಾ ಅಂದ್ರ ನೀವು JCBನೇ ತಂದು ಹರಿಸ್ಬೇಕಿತ್ತು, ಅಥವಾ ಇನ್ನೊಂದು ಆಕ್ಷನ್ ತಗೋಬೇಕಿತ್ತು. ಅಲ್ಲಿ ಕಾಪಿ ಮಾಡ್ಬೇಡ್ರಿ, ಅದಕ್ಕಿಂತ ಒಂದು ಹೆಚ್ಚುವರಿ ಆಕ್ಷನ್ ತಗೊಂಡು ಕರ್ನಾಟಕದ ಮಾಡೆಲ್ ನ ಬೇರೆಯವ್ರು ಅನುಸರಿಸಬೇಕು ಅಥವಾ ಕಾಪಿ ಮಾಡ್ಬೇಕಿತ್ತು, ಹಂಗ್ ಮಾಡ್ಬೇಕಿತ್ತು. ಅದಲ್ಲದೆ ಬೇರೆಯವ್ರ ಅಧಿಕಾರದಲ್ಲಿದ್ದಾಗ ಹಂಗ್ ಮಾಡ್ಬೇಕು, ನೀವು ಹಿಂಗ್ ಮಾಡ್ಬೇಕು ಅಂತ ಹೇಳೋದಲ್ಲ. ನೀವ್ ಇದ್ದಾಗ ಏನ್ ಮಾಡಿದ್ರಿ ಅದನ್ನ ಹೇಳಿ ಅಲ್ವಾ?
ದ್ವೇಷದ ಕೊಲೆ ಅಂತ ಇದ್ದಾರೆ, ಮತ್ತೊಂದು ಕಡೆ ಅದು ಗ್ಯಾಂಗ್ ವಾರ್ ಅಂತ ಇದ್ದಾರೆ. ಸುಹಾಸ್ ಶೆಟ್ಟಿ ಹಿಂದೂ ಅಂತೂ ಹೌದು, ಹಿಂದೂ ಕಾರ್ಯಕರ್ತ ಅನ್ನೋ ಸಲುವಾಗಿ ಆತನ ಕೊಲೆ ಆಯ್ತಾ, ಅಥವಾ ಆತನ ಮೇಲೆ ಒಂದು 4ರಿಂದ 5 ಕೇಸ್ಗಳು, ಒಂದು ರೌಡಿ ಶೀಟ್ಗಳು ಓಪನ್ ಆಗಿತ್ತು. ಸೊ ಆ ಗ್ಯಾಂಗ್ ವಾರ್ ಏನಾದರೂ ಆಯ್ತಾ? ತನಿಖೆ ಆಗ್ತದೆ, ತನಿಖೆ ನಂತರ ಗೊತ್ತಾಗಬೇಕು. ಪೊಲೀಸರು ಅದರ ಬಗ್ಗೆ ತನಿಖೆಯನ್ನ ಮುಂದುವರಿಸ್ತಾ ಇದ್ದಾರೆ. ಸೊ ಅದೇನೇ ಆಗಿದ್ರು ಕೂಡ ಪೊಲೀಸರ ಫೇಲ್ಯೂರ್ ಇಲ್ಲಿ ಎದ್ದು ಕಾಣ್ತಾ ಇದೆ. ಒಂದು ಸದಾನಂದ ಗೌಡರು ಹೇಳ್ತಾ ಇರುವಂತದ್ದು UP ಮಾಡೆಲ್ ತನ್ನಿ. ನೀವೇನ್ ಮಾಡಿದ್ರಿ? ನಿಮ್ಮ ಅಧಿಕಾರದಲ್ಲಿದ್ದಾಗ ನೀವ್ ಯಾವ ಮಾಡೆಲ್ ಅನ್ನ ತಂದ್ರಿ? ಅವ್ರು ಕೇಳ್ತಾರೆ ಕಾಂಗ್ರೆಸ್ನವರು, ಏನ್ ಉತ್ತರ ಕೊಡ್ತೀರಾ? ಅದು ಒಂದು. ಮಗದೊಂದ್ ಕಡೆ ಕಾಶ್ಮೀರದಲ್ಲಾದಾಗ ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂದ್ರಲ್ಲ, ಮಂಗಳೂರಿನಲ್ಲಿ ರಾಜ್ಯದಲ್ಲಿ ಆಗಿರೋದು 100% ಇಂಟೆಲಿಜೆನ್ಸ್ ಫೇಲ್ಯೂರ್. ಇದಕ್ಕೇನು ಉತ್ತರ ಕೊಡುತ್ತೆ ಕಾಂಗ್ರೆಸ್ ಸರ್ಕಾರ? ಹೀಗೆ 10 ಹಲವು ಪ್ರಶ್ನೆಗಳಿದೆ. ರಾಜಕೀಯ ನಾಯಕರುಗಳು ಅವ್ರವ್ರ ಬೆಳೆಯನ್ನ ಬೇಯಿಸ್ಕೊಳ್ತಲೇ ಇದ್ದಾರೆ, ಹೆಣಗಳು ಹೋಗ್ತಲೇ ಇದೆ ಬಡವ್ರದ್ದು. ಮುಂದುವರಿಯುತ್ತಾ ಇದು ಇಲ್ಲಿಗೆ ಫುಲ್ ಸ್ಟಾಪ್ ಆಗ್ತಾರಾ? ಇದನ್ನ ಅರ್ಥ ಮಾಡ್ಕೋಬೇಕಾಗಿರೋದು ಯಾರು? ಕಾರ್ಯಕರ್ತರು ಅಂತ ನಾವು ಕೆಲಸವನ್ನ ಮಾಡ್ತಾ ಇದ್ದಾರಲ್ಲ ಧರ್ಮದ ಪರವಾಗಿ, ನಾವುಗಳು ಅರ್ಥ ಮಾಡ್ಕೋಬೇಕು. ಒಂದು ನೆನಪಿರಲಿ, ಇಲ್ಲಿ ತನಕ ಕೊಲೆಯಾದವರು ಅಥವಾ ಕೊಲೆ ಮಾಡಿದವರು ಯಾವುದೇ ಲೀಡರ್ಸ್ ಅಲ್ಲ, ಯಾವುದೇ ಲೀಡರ್ಸ್ನ ಮಕ್ಕಳು ಅಲ್ಲ, ಬಡವರು, ಧರ್ಮವನ್ನ ಉಳಿಸ್ಕೊಳ್ತೀನಿ ಅಂತ ಹೋಗುವ ಬಡ ಬಗ್ರು ಮಾತ್ರ.